ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಾನು ಈ ನಾತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತೆಲ್ಲ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶೋನಲ್ಲಿ ದಾಮೋದರನ ಸ್ಟೇಜ್ ಮೇಲೆ ಕರೆದಾಗ ದಾಮೋದರ ನೋಡಿ ಈ ಕಡೆ ಶಕುಂತಲೆಗೆ ತುಂಬ ಶಾಕ್ ಆಗುತ್ತೆ. ದಾಮೋದರ ಬೇರೆ ಬಂದಿದ್ದಾನೆ ಅಲ್ವಾ ಅಂತೇಳಿ ಅವಳು ಮನೆಯವ್ರನ್ನೆಲ್ಲ ನೋಡಿ ಸ್ಟೇಜ್ ಮೇಲೆ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಅವಳು ಕೂಡ ಆವಾಗ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ, ಕೂಡ ಮುಖ ಮುಚ್ಕೊತಾ ಇರ್ತಾಳೆ. ಆವಾಗ ಅವಳು ಯಾರು ನೋಡಬಾರ್ದು ಅಂತ ಹೇಳಿ ಈ ಕಡೆ ಶೆಟ್ರು ಕೂಡ ಬಾ ದಾಮೋದರ ಸ್ಟೇಜ್ ಮೇಲೆ ಬಾ ಅಂತ ಹೇಳ್ಬಿಟ್ಟು ಅವನು ಕೂಡ ಕರೀತಾರೆ. ಅದೇ ಟೈಮ್ಗೆ ಈ ಕಡೆ ಕೂಡ ಈ ಕಡೆ ವೇದ ಮತ್ತು ವಿಕ್ರಮ್ ನೀವಿಬ್ಬರು ಕೂಡ ಸ್ಟೇಜ್ ಮೇಲೆ ಬನ್ನಿ ಅಂತ ಕರೆದಾಗ ಅವರಿಬ್ಬರು ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಅದನ್ನು ನೋಡಿ ಕೂಡ ಈ ಕಡೆ ಮನೆಯವ್ರಿಗೆಲ್ರಿಗೂ ತುಂಬ ಶಾಕ್ ಆಗುತ್ತೆ. ಅದನ್ನ ನೋಡಿ ವಿಕ್ರಮ್ ಕೂಡ ಸ್ಟೇಜ್ ಮೇಲೆ ಬಂದು ಎಲ್ರಿಗೂ ಕೂಡ ಆಶೀರ್ವಾದ ತೊಗೊತಾ ಇರಬೇಕಾದ್ರೆ ಈ ಕಡೆ ಶಕುಂತಲ ಅದನ್ನು ನೋಡಿಬಿಟ್ಟು ಅಯ್ಯೋ ವಿಕ್ರಮು ನನ್ನ ಮಗನ, ನಾನು ಎತ್ತಾಡ್ಸಿದ ಮಗನ ಇವನು ಅಂತೇಳಿ ಅವಳು ಕೂಡ ಶಾಕಲ್ಲೇ ಇರ್ತಾಳೆ. ಇವನು ರೌಡಿ ವಿಕ್ರಮ್ ಅಲ್ವಾ, ರೌಡಿ ವಿಕ್ರಮ್ ನನ್ನ ಮಗನ, ನಾನು ಎತ್ತು ಮುದ್ದಾಡ್ಸಿದ ಮಗನ ಅಂತೇಳಿ ಅವಳು ಕೂಡ ಶಾಕಲ್ಲಿದ್ದಾಗ ಇವನು ಕೂಡ ಅಜ್ಜ ಹತ್ರ ಎಲ್ಲ ಕೂಡ ಮಾತಾಡ್ತಾ ಇರ್ತಾನೆ. ಅಯ್ಯೋ ಕಂದ, ನೀನೇನ ನನ್ನ ಮಗ ಅಂತ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಅವಳು ಕೂಡ ಮನಸ್ಸಲ್ಲಿ ಶಾಕಲ್ಲಿರ್ತಾಳೆ. ಇವನೇ ದಾಮೋದರ್ ಮಗ ವಿಕ್ರಮ್, ಇವನೇ ಅವನ ಎರಡನೇ ಮಗ ಅಂತೇಳಿ ಅವರು ಕೂಡ ಸ್ಟೇಜ್ ಮೇಲೆ ಇರೋರೆಲ್ಲ ಪರಿಚಯ ಮಾಡಿಕೊಡ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹೋಗಿ ನಿಂತ್ಕೊಂಡಾಗ ನೀವೆಲ್ಲ ಅಂದ್ಕೊಂಡಿದ್ರೆ ನಮ್ಮ ಮಧ್ಯದಲ್ಲಿ ಒಗ್ಗಟ್ಟಿಲ್ಲ ಅಂತ ನೀವು ಆ ಥರ ಎಲ್ಲ ಅಂದ್ಕೊಬೇಡಿ, ನಮ್ಮ 4 ಜನ ಸೇರಿ ಒಗ್ಗಟ್ಟಲ್ಲಿದ್ದೀವಿ, ನಾವು ತುಂಬ ಚೆನ್ನಾಗಿದ್ದೀವಿ ಅಂತೇಳಿ ಅವರು ಕೂಡ ಸ್ಟೇಜ್ ಮೇಲೆ ಇದ್ದಾಗ ಹೇಳ್ತಿರ್ತಾರೆ ಶೆಟ್ರು ಕೂಡ. ಈ ಕಡೆ ಶಕುಂತಲ ಕೂಡ ಮನಸ್ಸಲ್ಲಿ ಅಂದ್ಕೊತಿದ್ದಾಳೆ, ಅಯ್ಯೋ ಇವನು ನನ್ಕಂತ ನಾನು ಎತ್ತಾಡ್ಸಿದ ಮುದ್ದು ಮಗ ಇವನು ಅಂತೇಳಿ ಅವಳು ಕೂಡ ಹಳೆದನ್ನೆಲ್ಲ ಕೂಡ ಅವಳು ಕೂಡ ನೆನ್ಪು ಮಾಡ್ಕೊತಾ ಇರ್ತಾಳೆ. ನಾನು ಇಷ್ಟು ಮುದ್ದು ಮಾಡಿ ಮಳಿಸಿದ್ದು ಆ ನೆತ್ ಮಗ, ನನ್ನ ರಕ್ತ ಇದು, ಎಷ್ಟು ನನಗೆ ಗೊತ್ತೇ ಆಗಲಿಲ್ಲ, ನಾನು ಕಣ್ಮುಂದೆ ಇರೋದು ಅಂತೇಳಿ ಅವಳು ಕೂಡ ಬೇಜಾರು ಮಾಡ್ಕೊತಾ ಇರ್ತಾಳೆ. ಈ ಕಡೆ ಶೆಟ್ರು ಕೂಡ ಹೇಳ್ತಿರ್ತಾರೆ, ಎಲ್ಲ ರಾಜಕೀಯದ ಮಕ್ಕಳು ಎಲ್ಲ ರಾಜಕೀಯದಲ್ಲೇ ಇಳಿಬೇಕು ಅಂತ ಅಂದ್ಕೊತಾರೆ, ಡಾಕ್ಟರ್ ಮಕ್ಕಳೆಲ್ಲ ಡಾಕ್ಟರ್ ಓದಬೇಕು ಅಂತ ಅಂದ್ಕೊತಾರೆ. ಆದರೆ ನಮ್ಮ ದಾಮೋದರ್ ಮಕ್ಕಳಿಗೆಲ್ಲ ಅವ್ರ ವಂಶದಲ್ಲಿ ಅವ್ರ ವಂಶ ಹೆಂಗಿತ್ತ ಹಂಗೆ ಅದೇ ಗತ್ತಲ್ಲಿ ಅವರು ಕೂಡ ಅದೇ ಮಕ್ಕಳನ್ನ ಹಂಗೆ ಬೆಳೆಸಿದ್ದಾನೆ, ಅವ್ರ ವಂಶನೂ ಬೆಳಿಬೇಕಲ್ಲ, ಅವ್ರ ವಂಶ ಉದ್ಧಾರಕನೂ ಆಗಬೇಕಲ್ವ ಅಂತೇಳಿ ಅವರು ಕೂಡ ಶೆಟ್ರು ಕೂಡ ಹೇಳ್ತಾ ಇರ್ತಾರೆ. ಇವೆಲ್ಲ ಅಂದ್ಕೊಂಡಿದ್ದೀರಾ ನಮ್ಮ ಮಧ್ಯದಲ್ಲಿ ಒಗ್ಗಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಮ್ಮ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಒಗ್ಗಟ್ಟಿದೆ, ಅದಕ್ಕೆ ಈ ಪ್ರೋಗ್ರಾಮ್ ಮಾಡ್ತಿರೋದು, ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ ಅಂತೇಳಿ ವಿಕ್ರಮ್ ಶೆಟ್ರು ಮತ್ತು ದಾಮೋದರಪ್ಪ ಎಲ್ಲರೂ 4 ಜನನೂ ಕೈ ಜೋಡಿಸ್ಕೊಂಡು ಇಲ್ಲ ನಮ್ಮ 4 ಜನ ಮಧ್ಯದಲ್ಲಿ ತುಂಬ ಒಗ್ಗಟ್ಟಲ್ಲಿದ್ದೀವಿ, ನೀವು ಅಂದ್ಕೊಂಡಂಗೆಲ್ಲ ಏನೂ ಇಲ್ಲ ಅಂತೇಳಿ ಈ ಕಡೆ ಶೆಟ್ರು ಕೂಡ ಅನೌನ್ಸ್ ಮಾಡ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದ ಈ ಕಡೆನೂ ಅವ್ರ ಅತ್ತೆ ಇದ್ದು ಅಪ್ಪ ಇದನ್ನೆಲ್ಲ ನೋಡೋದಕ್ಕೆ ನಾವು ಬಂದಿದ್ದು ಯಪ್ಪ ಅಂತೇಳಿ ಅವರು ಕೂಡ ಅಂದ್ಕೊತಾ ಇರ್ತಾರೆ. ಈ ಕಡೆ ಶೆಟ್ರು ಕೂಡ ಅನೌನ್ಸ್ ಮಾಡ್ತಿರ್ತಾರೆ. ವಿಕ್ರಮ್ ಯಾರ ಮಾತು ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಶೆಟ್ರು ಮಾತು ಮಾತ್ರ ಅವ್ನು ಕೇಳ್ತಾನೆ. ಯಾವುದಕ್ಕಿಲ್ಲ ಅನ್ನೋದು ಇಲ್ಲವೇ ಇಲ್ಲ ಅವ್ನ ಬಾಯಲ್ಲಿ, ನೋ ಅನ್ನೋ ಪದನೇ ಇಲ್ಲ ನನ್ನ ವಿಷಯದಲ್ಲಿ ಅಂತ ಹೇಳ್ತಿರ್ತಾರೆ. ಮಂಗಳೂರಲ್ಲಿ ಎಲ್ಲ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಇಲ್ಲ, ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ, ನಾನು ಎಲೆಕ್ಷನಲ್ಲಿ ನಿಂತ್ಕೊತೀನಿ, ನೀವೀಗ ಸಹಕರಿಸಲೇಬೇಕು ಅಂತ ಹೇಳಿ ಅವರು 4 ಜನ ಕೂತ್ಕೊಂಡು ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಶಕುಂತಲಕ್ಕೂ ಕೂಡ ತುಂಬ ಶಾಕ್ ಆಗ್ತಿರ್ತಾಳೆ, ಅವಳು ಕೂಡ ಅಳ್ತಿರ್ತಾಳೆ. ಆವಾಗ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ, ಇದನ್ನು ನೋಡೋದಕ್ಕೆ ನನಗೆ ಮನಸ್ಸು ಇಷ್ಟೊಂದು ತಡವರ್ತಿದ್ದು, ಇವನೇ ನಿನ್ನ ಮಗ ಅಂತ ನನ್ನ ಮನಸ್ಸು ಇಷ್ಟೊಂದೆಲ್ಲ ಹೇಳೋಕೆ ಹೊರಟಿದ್ದು, ಇವನು ನೋಡಿದಾಗ ನನ್ನ ಕೋಪನೇ ಬರ್ತಿಲ್ಲ ಇದಕ್ಕೇನ ಅಂತ ಹೇಳಿ ಅವಳು ಕೂಡ ಅಂದ್ಕೊತಾ ಇರ್ತಾಳೆ. ಏನಾಯಿತು, ಯಾಕೆ ಒಂಥರ ಇದೆಯಾ ಅಂತೇಳಿ ಈ ಕಡೆ ವೇದನ ಕೇಳ್ತಿರ್ಬೇಕಂದ್ರೆ ಏನಿಲ್ಲ ಆ ಥರ ಏನಿಲ್ಲ ಅಂತ ಹೇಳಿ ಅವಳು ಕೂಡ ವೇದ ಕೂಡ ಹೇಳ್ತಿರ್ತಾಳೆ. ಅಲ್ಲ ಇವರೆಲ್ಲ ಇಷ್ಟೊಂದೆಲ್ಲ ಇದು ಮಾಡ್ತಿದ್ದಾರೆ, ನಾನು ಇದೇ ನಿಜನ ಹೇಳಿದ್ರೆ ಈ ಕಡೆ ವಿಕ್ರಮ್ ನೋಡಿದ್ರೆ ತುಂಬ ಖುಷಿಯಾಗಿದ್ದಾನೆ. ಆದರೆ ಅವನಿಗೆ ಈ ನಿಜ ಎಲ್ಲ ಹೇಳಿದ್ರೆ ಅವನಿಗೆ ಪ್ಲಸ್ ಆರ್ ಮೈನಸ್ ಅವ್ನು ಏನಾದರೂ ಅಂದ್ಕೊತಾನೆ, ಏನಾದರೂ ಬೇಜಾರಾಗ್ತಾನೆ ಅಂತೇಳಿ ಈ ಕಡೆ ವೇದ ಕೂಡ ಯೋಚನೆ ಮಾಡ್ತಿರ್ತಾಳೆ. ಅದನ್ನು ನೋಡಿ ಯಾಕೆ ಈ ಥರ ಇದೆಯಾ ಅಂತ ಕೇಳಿದಾಗ ಹಾಗೇನಿಲ್ಲ ಸುಮ್ಮನೆ ಇದ್ದೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ವೀರು ಕೂಡ ಬರ್ತಾನೆ. ಅಣ್ಣ ಯಾಕೆ ಇಲ್ಲಿ ನಿಂತಿದ್ದೀರ, ಬನ್ನಿ ಸ್ಟೇಜ್ ಮೇಲೆ ಹೋಗೋಣ ಅಂತೇಳಿ ಈ ಕಡೆ ಬಾಲ ಕೂಡ ಕರೀತಾ ಇರ್ತಾನೆ. ಇಲ್ಲ ಹೋಗಿ ನಿನ್ನ ಕೆಲಸ ಮಾಡ್ಕೊ ಹೋಗು, ನಾನೇನು ಬರಲ್ಲ ಅಂತೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಅಂತೇಳಿ ಅವನು ಕೂಡ ಹೊರಟೋಗ್ತಾನೆ. ಅದೇ ಟೈಮ್ಗೆ ಈ ಕಡೆಯೂ ಹೇಳ್ತಾ ಇರ್ತಾರೆ, ಅವ್ರ ಅಪ್ಪನೂ ಕೂಡ ಹೇಳ್ತಾ ಇರ್ತಾನೆ. ವಿಕ್ರಮ್ಗೂ ಹೇಳ್ತಿರ್ತಾರೆ, ಮಾತಾಡು ನೀ ಏನಂದ್ರು ಅಂತ. ಸರಿ ಆಯಿತು, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮಣ್ಣ ವೀರಣ್ಣ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಅಂತ ಅಂದಾಗ ಎಲ್ಲರೂ ಕೂಡ ಚಪ್ಪಾಳೆ ತೊಡ್ತಾ ಇರ್ತಾರೆ. ಅದನ್ನು ನೋಡಿ ವೀರಗೂ ತುಂಬ ಖುಷಿ ಆಗುತ್ತೆ. ಅಯ್ಯೋ ನಾನು ಬರಲ್ಲ ಅಂತ, ಇಲ್ಲ ನೀನು ಬರಬೇಕು ಅಂತ ಎಲ್ಲರೂ ಕೂಡ ಫೋರ್ಸ್ ಮಾಡಿ ಅವನ ಸ್ಟೇಜ್ ಮೇಲೆ ಕರೆಸ್ಕೊತಾರೆ. ಸ್ಟೇಜ್ ಮೇಲೆ ಬಂದಾಗ ನಮ್ಮ ವೀರಣ್ಣ ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾನೆ, ಎಲ್ಲ ವಿಷಯದಲ್ಲೂ ಅಷ್ಟೇ, ನನಗೆ ಇಂಥದ್ದು ಆಗಲ್ಲ, ಇಂಥ ಕಷ್ಟ ಇದೆ ಅಂತ ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ಅಂದಾಗ ಈ ಕಡೆ ಅವ್ರ ಅಮ್ಮನ ಕೂಡ ಅಯ್ಯೋ ಇವ್ನು ನನ್ನ ದೊಡ್ಡ ಮಗನ ಇವನು ಅಂತ ಹೇಳಿ ಅವಳು ಹಳೇದನ್ನೆಲ್ಲ ಅವಳು ಕೂಡ ನೆನಪು ಮಾಡ್ಕೊತಾ ಇರ್ತಾಳೆ. ಈ ಕಡೆ ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡಣ್ಣ ಹಾಗೂ ವೀರು ಅವನ ಹೆಸರು ಅಂತ ಹೇಳ್ತಿರ್ತಾನೆ. ಹಾಗೆ ಇನ್ನೊಬ್ಬರು ನಮ್ಮ ಅತ್ತೆ ಮಾವ ಹಾಗೂ ನನ್ನ ಬಾಮೈದ ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯ್ತು ಅಂತ ಅವರು ಕೂಡ ಸ್ಟೇಜ್ ಮೇಲೆಲ್ಲ ಹೋಗ್ತಾರೆ.
ಈ ಕಡೆ ಇವಳು ಕೂಡ ಅಳ್ತಾನೆ ಇರ್ತಾಳೆ. ಸ್ಟೇಜ್ ಮೇಲೆ ಕರೆದು ಇವರು ಕೂಡ ಹೇಳ್ತಾಳೆ, ಇವರು ನಾನು ವೇದ ಅವರ ಅಪ್ಪ ಅಮ್ಮ ಹಾಗೂ ನನ್ನ ಬಾರ್ಮೈದ ಅಂತ ಹೇಳ್ತಾರೆ. ಹೆಣ್ಕೊಟ್ಟು ಮನೇಲಿ ಹೆಣ್ಮಕ್ಳು ಅನ್ನೋ ಸುಳುವು ಕೂಡ ಇಲ್ಲ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಇದ್ರೂ ಕೂಡ ಹೆಣ್ಣು ಕೊಟ್ಟಿದ್ದಾರೆ ಅವರೇ ನಮ್ಮ ಮಾವ, ಇವರಿಗೆ ಒಂದು ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಇವಳು ಕೂಡ ಅಳ್ಕೊಂಡೇ ನಿಂತಿರ್ತಾಳೆ. ಇದನ್ನು ನೋಡಿದ್ದು ಇವರಿಗೆಲ್ಲ ತುಂಬ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ವಿಕ್ರಮ್ ಅಪ್ಪನಿಗೂ ಕೂಡ ಹಾಗೇನೆ ನನಗೆ ತುಂಬ ಬೆಂಬಲವಾಗಿ ನನ್ನ ಜೀವಕ್ಕೆ ಜೀವ ಕೊಡೋಷ್ಟು ನಾನು ತುಂಬ ಸಪೋರ್ಟಿವ್ ಆಗಿರೋದು ನನ್ನ ಶೆಟ್ರು ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಏನೂ ಮಾಡೋದಕ್ಕಾಗಲ್ಲ. ಅವ್ರ ಬೆಂಬಲ ಇದ್ರೇ ಕೂಡ ನಾವು ಹಿಂಗಿರೋದು, ಅವ್ರು ಇರೋದಕ್ಕೆ ನಾವು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು, ಇಷ್ಟು ಮುಂದಕ್ಕೆ ಬಂದಿರೋದು ಅಂತ ಹೇಳ್ತಿರ್ಬೇಕಾದ್ರೆ. ಇನ್ನೊಂದು ನನ್ನ ಜೀವಕ್ಕೆ ಜೀವ ಕೊಡೋ ಅಂಥದ್ದು ಇನ್ನೊಬ್ಬರು ವ್ಯಕ್ತಿ ಅಂತ ಅಂದರೆ ಅದು ನಮ್ಮಪ್ಪ. ಅವರೇ ನಮ್ಮಪ್ಪ ದಾಮೋದರ್ ಅಂತ ಹೇಳ್ತಿರ್ತಾರೆ. ಕೆಳಗಡೆ ಕೂತವರೆಲ್ಲರೂ ಕೂಡ ಅದನ್ನು ನೋಡ್ತಿರ್ತಾರೆ. ಈ ಕಡೆ ದೇವಕಿನೂ ಕೂಡ ಹೇಳ್ತಾರೆ, ಇದನ್ನು ನೋಡೋಕೆ ಆ ಕಡೆ ಮೀಡಿಯಾ, ಈ ಕಡೆ ಇವರು ಅಬ್ಬಬ್ಬ ಏನು ಆಟ ಆಡ್ತಾರೆ ಇವರು ಅಂತೇಳಿ ದೇವಕಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ಅದನ್ನೇ ಅವನು ಕೂಡ ವಿಕ್ರಮ್ ಕೂಡ ಹೇಳ್ತಿರ್ತಾರೆ, ನನಗೆ ತಾಯಿ ಇಲ್ಲ ಅಂದರು ತಾಯಿ ಪ್ರೀತಿ ಕೊಟ್ಟು ಅವ್ರು ನನ್ನ ಸಾಕಿದ್ದಾರೆ, ತಾಯಿ ಇದ್ದಾರೆ ಇಲ್ವಾ ಅನ್ನೋದನ್ನು ಕೂಡ ಅವ್ರು ನನಗೆ ಇದುವರೆಗೂ ಹೇಳಿಲ್ಲ. ಅವ್ರಿಗೆ ಯಾವ ವಿಷಯ ನಾನು ಬಿಟ್ಟೋಗಿದ್ದಾರೆ ಗೊತ್ತಿಲ್ಲ, ಆದರೆ ಒಂದು ಚೂರು ಚಿಕ್ಕವರಿಂದ ಇದುವರೆಗೂ ಕೂಡ ಅವ್ರು ಇಲ್ಲ ಅನ್ನೋ ಫೀಲೇ ನನಗೆ ಬರ್ಸಿಲ್ಲ. ಅವ್ರು ನನ್ನ ತುಂಬ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅವ್ರಿಲ್ಲ ಅಂದಿದ್ರೆ ನಾನು ಇರಲ್ಲ. ಅವ್ರು ಜೀವ ಕೊಡೋದ್ರು ಇದೇ ಕ್ಷಣಕ್ಕೂ ನಾನು ಜೀವ ಕೊಡೋಕ್ಕೂ ರೆಡಿ ಇದ್ದೀನಿ ಅಂತೇಳಿ ಈ ಕಡೆ ವಿಕ್ರಮ್ ಕೂಡ ಅವ್ರ ಅಪ್ಪನ ಬಗ್ಗೆ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡಿದ್ದು ಇವಳು ಕೂಡ ಅವ್ರನ್ನ ತುಂಬ ಗುರಾಯಿಸ್ಕೊಂಡು ನೋಡಿರ್ತಾನೆ. ಬಾ ನೀನು ನನ್ನ ಮಗನ ದೂರ ಮಾಡಿ ಎಷ್ಟು ಖುಷಿಯಾಗಿದೆಯಾ ಅಂತೇಳಿ ಅವಳು ಅವ್ಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ವಿಕ್ರಮ್ ಕೂಡ ಎಲ್ಲನೂ ಹೇಳ್ತಾ ಇರ್ತಾನೆ, ನಮ್ಮ ಅಪ್ಪನೇ ನಂಗೆ ತುಂಬ ಇಷ್ಟ, ಅವ್ರು ಇಲ್ಲಾಂದರೆ ನಾವು ಇರೋದೇ ಇಲ್ಲ. ಅವರಾಗಿದ್ದಕ್ಕೇ ಇನ್ನೊಂದು ಮದುವೆ ಆಗ್ದೇ ನಮ್ಮನ್ನು ತಾಯಿ ಥರ ನೋಡ್ಕೊಂಡು, ತಾಯಿ ಸ್ಥಾನ ಕೊಟ್ಟು, ತಂದೆ ಸ್ಥಾನ ಕೊಟ್ಟು ನಮ್ಮನ್ನೆಲ್ಲನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಬೇರೆಯವರಾಗಿದ್ದರೆ ಎಷ್ಟೊತ್ತಿಗೆ ಏನೇನು ಆಗ್ತಿತ್ತು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಂತೇಳಿ ವಿಕ್ರಮ್ ಕೂಡ ಹೇಳ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್ ಅಪ್ಪ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅಂತೇಳಿ ಅವ್ರನ್ನ ಇಬ್ಬರನ್ನ ತಪ್ಕೊಂಡು ಇಬ್ಬರು ಖುಷಿ ಪಡ್ತಾ ಇರ್ತಾರೆ. ಸಾರಿ ನಿಮಗೆಲ್ಲ ಬೇಜಾರಾಗಿದ್ದಕ್ಕೆ. ಇನ್ನೊಂದು ನಮ್ಮ ಕುಟುಂಬದಲ್ಲಿ ಇನ್ನೂ ಇಬ್ಬರು ಇದ್ದಾರೆ. ನನ್ನ ಸ್ವಂತ ತಮ್ಮಂದಿರ ಥರ ನಾನು ನೋಡ್ಕೊಂಡಿದ್ದೆ, ಬಾಲ ಮುನ್ನ ಅಂತ. ಅವರು ಕೂಡ ಅಷ್ಟೇ ನನ್ನ ಎಲ್ಲ ವಿಚಾರದಲ್ಲೂ ಅದನ್ನು ಬೆನ್ನಲ್ಲಿ ನಿಂತ್ಕೊಂಡು ಎಲ್ಲನೂ ಕಾಪಾಡ್ಕೊಂಡಿದ್ದಾರೆ. ಅವರೇ ನನ್ನ ಬಾಲ ಮುನ್ನ ಅಂತೇಳಿ ಅವನು ಕೂಡ ವಿಕ್ರಮ್ ಕೂಡ ಎಲ್ರಿಗೂ ಪರಿಚಯ ಮಾಡಿ ಕೊಡ್ತಾ ಇರ್ತಾನೆ. ಇಷ್ಟೇ ನನ್ನ ಕುಟುಂಬ, ಇಷ್ಟು ಮಧ್ಯದಲ್ಲಿ ಯಾರೂ ಕೂಡ ಬರೋದು ಇಲ್ಲ, ಈ ಕುಟುಂಬದಲ್ಲಿ ಇನ್ಯಾರೂ ಇಲ್ಲವೇ ಇಲ್ಲ ಅಂತೇಳಿ ವಿಕ್ರಮ್ ಹೇಳಿದಾಗ ಈ ಕಡೆ ಎಲ್ರಿಗೂ ತುಂಬ ಶಾಕ್ ಆಗಿರುತ್ತೆ. ಅದನ್ನೇ ಈ ಕಡೆ ವಿಕ್ರಮ್ ಅಪ್ಪನೂ ಕೂಡ ಮೈಕಿಸ್ಕೊಂಡು ಕೂಡ ಅವರು ಹೇಳ್ತಾ ಇರ್ತಾರೆ, ಹೌದು ಇವರಿಗೋಸ್ಕರ ನಾನು ಜೀವ ಕೊಡೋದಕ್ಕೂ ರೆಡಿ, ಜೀವ ತೆಗೆಯೋದಕ್ಕೂ ರೆಡಿ. ಇವ್ರು ನಮ್ಮ ಮಧ್ಯದಲ್ಲಿ ಯಾರೂ ಬರೋದು ಇಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿ ಅವ್ರ ಅಪ್ಪನೂ ಕೂಡ ಮೈಕಿಸ್ಕೊಂಡು ಹೇಳ್ತಿರ್ತಾರೆ. ಅದು ನೋಡಿ ವೀರಿಗೂ ಅವ್ರ ತಾತನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ವೀರಿಗೂ ಕೂಡ ಕಾಲ್ ಬರ್ತಾ ಇರುತ್ತೆ, ನನಗೆ ಕಾಲ್ ಬರ್ತಿದೆ ತಾತ, ನಾನು ಹೋಗಿ ಬರ್ತೀನಿ ಅಂತೇಳಿ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಎಲ್ಲರೂ ಕೂಡ ಖುಷಿಯಾಗಿರಿ ಅಂತೇಳಿ ಎಲ್ರಿಗೂ ಕೂಡ ಹೇಳ್ತಿರ್ಬೇಕಾದ್ರೆ ಎಲ್ಲರ ಸಮ್ಮುಖದಲ್ಲೂ ಇವರಿಬ್ಬರು ಹಾರ ಬದಲಾಯಿಸಲಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲಿರೋ ಶೆಟ್ರು ಕೂಡ ಬಾಲ ಹೋಗಿ ಹಾರ ತೊಗೊಂಬಾ ಅಂತ ಹೇಳಿ ಹೋಗಿ ವಿಕ್ರಮ್ಗೆ ಹಾರ ಕೊಡು ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಅಂತೇಳಿ ಬಾಲ ಕೂಡ ಹೋಗಿ ಹಾರ ತೊಗೊಂಡು ಬಂದು ಕೊಡ್ತಾರೆ. ಇಬ್ಬರನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಇಬ್ಬರೂ ಕೂಡ ಹೋಗಿ ಹಾರ ತೊಗೊಂಡು ಬಂದು ಇಬ್ರಿಗೂ ಕೂಡ ಹಾರ ಕೊಡ್ತಾರೆ. ಇಬ್ಬರು ವಿಕ್ರಮ್ ಅವಳಿಗೆ ಹಾಕಿ ಇವಳು ಕೂಡ ಅವನಿಗೆ ಹಾಕಿ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಇಬ್ಬರು ಕೂಡ ಹಾರ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಹಾರ ಎಲ್ಲ ಎಕ್ಸ್ಚೇಂಜ್ ಆದಮೇಲೆ ಈ ಕಡೆ ವೇದ ಕೂಡ ಒಂಥರನೇ ಇರ್ತಾಳೆ. ಅವಳಿಗೂ ಏನು ಖುಷಿ ಇರ್ತಿರ್ಲಿಲ್ಲ. ಆದರೆ ವೇದ ಈ ಕಡೆ ವಿಕ್ರಮ್ ಕೂಡ ಕೇಳ್ತಿರ್ತಾನೆ, ಏನಾಯಿತು ಅಂತ ಹೇಳಿ ಕೇಳ್ತಾನೆ, ಏನಿಲ್ಲ ಅಂತಲೇ ಅಂತಿರ್ತಾಳೆ. ಈ ಕಡೆ ದೇವಿಕೆ ನೀವು ಹೇಳ್ತಿರ್ತಾಳೆ, ನೋಡಿದಾಗ ಇಷ್ಟು ಮೆರೀತಿದ್ದಾಳೆ, ಮಧ್ಯದಲ್ಲಿ ನಿಂತ್ಕೊಂಡು ರಾಣಿ ಥರ ಆಗ್ಬಿಟ್ಲು ಅಂತೇಳಿ ಈ ಕಡೆ ದೇವಕಿ ಮತ್ತು ಐಶ್ವರ್ಯ ಇಬ್ಬರು ಕೂಡ ಅವ್ರ ಮಗಳು ಕೂಡ ಮಾತಾಡ್ತಾ ಇರ್ತಾರೆ. ಈ ಕಡೆ ಒಂದು ತಲೆಗೆ ಅಲ್ಲಿ ಕೂರೋದಕ್ಕೆ ಆಗ್ತಿರಲ್ಲ. ಸರಿ ಆಯಿತು ಬಾ ಮಗಳು ಹೋಗೋಣ ಅಂತ ಹೇಳಿ ಹೇಳ್ತಿರ್ತಾರೆ. ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಇಲ್ಲ ನನಗೇನೋ ಸರಿ ಆಗ್ತೀರಾ, ಹೋಗೋಣ ಬಾ ಅಂತ ಹೇಳಿ ಹೊರಟಾಗ ಅಲ್ಲಿ ಇದ್ದಿದ್ದು ವೇದ ಅವ್ರ ಅಕ್ಕ ಇದ್ದರೆ ಎಲ್ಲಿ ಹೋಗ್ತಿದ್ರೆ ಕೂತ್ಕೊಳ್ಳಿ, ಪ್ರೋಗ್ರಾಮ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಗ್ಬಿಡುತ್ತೆ, ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಇವನು ಅಪ್ಪ ನೋಡಿದ್ರೆ ಅವ್ನ ಮನಸ್ಸಲ್ಲಿ ನನಗೆ ಜಾಗನೇ ಇಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾನೆ. ಎಲ್ಲನೂ ಅವ್ರನ್ನೇ ನೋಡ್ಕೊಂಡಿದ್ದೀನಿ, ಎಲ್ಲ ಅವ್ನ ಸ್ಥಾನನೇ ತುಂಬಿಟ್ಟಿದ್ದಾನೆ. ಅವ್ನ ಮನಸ್ಸಲ್ಲಿ ನಿಂಗೆ ಜಾಗನೇ ಕೊಡಲ್ವ ಇವನು ಅಂತೇಳಿ ಈ ಕಡೆ ವಿಕ್ರಮ್ ಅಮ್ಮನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.